ಕಾಶ್ಮೀರವನ್ನ ನೆಮ್ಮದಿ ಇಲ್ಲದ ಜಾಗವಾಗಿ ಸ್ವರ್ಗ ಅಂತ ಕರೀತಾ ಇದ್ದಂತಹ ಕಾಶ್ಮೀರವನ್ನ ನರಕ, ಇದು ಸ್ವರ್ಗ ಅನ್ಕೊಳ್ಬೇಡಿ ಅನ್ನೋದನ್ನ ಮತ್ತೆ ಹೇಳಿದ್ದಾರೆ. ನಾವಿದ್ದೀವಿ, ನಮ್ಮ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದನ್ನ ಹೇಳಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಅಖಾಡಕ್ಕಿಳಿದೈತೆ. ಇವ್ರ ಜೊತೆಗೆ ಸಮರ ಸಾರೋದಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂತ ತಾನೇ ಇವರು ಸಿವಿಲಿಯನ್ಸ್ ಅನ್ನು ಟಾರ್ಗೆಟ್ ಮಾಡಿದ್ದು. ಉಗ್ರರನ್ನ ಸದೆ ಬಡಿಯೋದಕ್ಕೆ ಸೇನೆ ವ್ಯಾಘ್ರರಾಗಿ ನಿಂತಿದ್ದಾರೆ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಸರ್ಪಗಾವಲನ್ನಿಟ್ಟಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇಲ್ಲಿ ತನಕ 30ಕ್ಕೂ ಹೆಚ್ಚು ಜನ ಅಸುನೀಗಿದ್ರೆ, ಹತರಾಗಿದ್ರೆ, 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ. ಅಂದ್ರೆ ಈ ಹತ್ಯಾಕಾಂಡದ ಆಳ ಮತ್ತು ಅಗಲ ಎಷ್ಟಿತ್ತು ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಆರಂಭಿಕ ಹಂತದಲ್ಲಿ 2-3 ಜನ ಹೋದ್ರು ಅಂತ ನಾವು ಅಂದ್ಕೊಳ್ತಾ ಇದ್ವಿ, ಆದ್ರೆ ನಂಬರ್ಸ್ ಜಾಸ್ತಿ ಆಗುತ್ತೆ. ಕಾರಣ ಘಟನಾ ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಜನ ಇದ್ರು ಅನ್ನುವಂತಹ ಸಂದೇಹ ಇತ್ತು. ಅದರಂತೆ ಕ್ಷಣ ಕ್ಷಣಕ್ಕೂ ಗಂಭೀರವಾಗಿ ಗಾಯಗೊಂಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಡೀ ಸೇನೆ ಬೇರೆ ಬೇರೆ ಟೀಮ್ಗಳ ಮೂಲಕ ಕಾಶ್ಮೀರವನ್ನ ಅಭೇದ್ಯ ಕೋಟೆಯನ್ನಾಗಿ ಮಾಡಿದೆ ಈಗ. ಬಟ್ ಆಲ್ರೆಡಿ ಅಜೆಂಡಾ ಮುಗಿದಿದೆಯಲ್ಲ ಅವ್ರದ್ದು. ಆಲ್ರೆಡಿ ಅಜೆಂಡಾ ಏನಿತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಮುಗಿಸಿದ್ದಾರೆ. ಕಾಶ್ಮೀರದಲ್ಲಿ ಮತ್ತದೇ ಸಲ್ವಾರ್ ಕಮೀಸ್ ಗಿರಾಕಿಗಳು ಬಂದಿದ್ದಾರೆ. ನಾವಿದ್ದೀವಿ ಅಂತ ತೋರಿಸಿದ್ದಾರೆ. ಈ ಸಲ್ವಾರ್ ಕಮೀಸ್ ಗಿರಾಕಿಗಳಿಗೆ ಭಾರತೀಯ ಸೇನೆ ಜೊತೆಗೆ ಹೋರಾಡುವಂತಹ ದಮ್ಮು ಇಲ್ಲ, ತಾಕತ್ತೂ ಇಲ್ಲ. ಅವ್ರಿಗೇನಂದ್ರೆ ಅಸಹಾಯಕರಾಗಿ, ಯಾರ ಹತ್ರ ಶಸ್ತ್ರ ಇಲ್ಲ, ಆ ಸಿವಿಲಿಯನ್ಸ್ ಎಲ್ಲಿದ್ದಾರೆ ಅವರು ನೋಡೋದು, ಟಾರ್ಗೆಟ್ ಮಾಡೋದು.